ದೆಹಲಿಯ ನಿರ್ಭಯ ಕೇಸ್ ಬಳಿಕ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಯೆಲ್ಲೋ ಬೋರ್ಡ್ ವಾಹನಗಳಿಗೆ GPS ಸಿಸ್ಟಮ್ ಜೊತೆಗೆ ಪ್ಯಾನಿಕ್ ಬಟನ್ ಅನ್ನು ಅಳವಡಿಕೆ ಮಾಡುವಂತೆ ಸೂಚಿಸಿತ್ತು. ರಾಜ್ಯ ಸರ್ಕಾರ ಕೂಡ ಈ ನಿಯಮವನ್ನು ಕಳೆದ ವರ್ಷ ಅನುಷ್ಠಾನಕ್ಕೆ ತಂದಿತ್ತು. ಆದರೆ GPS ಸಿಸ್ಟಮ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆಗೆ ಸರ್ಕಾರವೇ ನಿಗದಿ ಮಾಡಿರತಕ್ಕಂಥ ಏಜೆನ್ಸಿ ಬಳಿನೇ ಹೋಗಿ ಹಾಕಿಸ್ಕೋಬೇಕು. ಇದರಿಂದಾಗಿ ಖಾಸಗಿ ಹಳದಿ ಬೋರ್ಡ್ ವಾಹನ ಮಾಲೀಕರಿಗೆ ತುಂಬ ಹೊರೆಯಾಗ್ತಾ ಇದೆ. ಹೇಗೆ ಅಂತ ನೀವೇ ನೋಡಿ. GPS ಅಳವಡಿಕೆಗೆ ರಾಜ್ಯ ಸರ್ಕಾರದ ರೂಲ್ಸ್. ಸರ್ಕಾರ ನೀಡಿರೋ ಏಜೆನ್ಸಿಗಳಿಂದ ಹಗಲು ದರೋಡೆ. ತಮ್ಮಿಷ್ಟದಂತೆ ದುಪ್ಪಟ್ಟು ಹಣ ಹಾಕ್ತಿರೋ ಏಜೆನ್ಸಿಗಳು. ಪ್ರಯಾಣಿಕರ ಹಿತರಕ್ಷಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎಲ್ಲ ಮಾದರಿಯ ಪ್ಯಾಸೆಂಜರ್ ಮತ್ತು ಗೂಡ್ಸ್ ವೆಹಿಕಲ್ಸ್ಗೆ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡುವಂತೆ 2019ರಲ್ಲಿ ಆದೇಶ ನೀಡಿತ್ತು. ಈ ಹೊಸ ರೂಲ್ಸ್ ಅನ್ನ ರಾಜ್ಯ ಸರ್ಕಾರ ಕಳೆದ ವರ್ಷ ಜಾರಿಗೆ ತಂದಿದೆ. ಸರ್ಕಾರದ ಉದ್ದೇಶ ಪ್ರಯಾಣಿಕರಿಗೆ ಅನುಕೂಲಕರವಾಗಿದ್ದು, ಇದನ್ನ ಖಾಸಗಿ ಟ್ಯಾಕ್ಸಿ, ಟೂರಿಸ್ಟ್ ವಾಹನ ಮಾಲೀಕರು ಸ್ವಾಗತಿಸಿದ್ದಾರೆ. ಆದರೆ ಈ ಯಂತ್ರದ ಅಳವಡಿಕೆಗೆ ರಾಜ್ಯ ಸರ್ಕಾರ 3 ಏಜೆನ್ಸಿಗೆ ಮಾತ್ರ ಅವಕಾಶ ನೀಡಿದ್ದು, ಈ ಏಜೆನ್ಸಿಗಳು ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅಂತ ಮಾಲೀಕರ ಸಂಘದವರು ಆರೋಪಿಸುತ್ತಿದ್ದಾರೆ. ಒಂದು ಗಾಡಿಗೆ GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆಗೆ 17,000 ಬಿಲ್ ಮಾಡ್ತಿದ್ದಾರೆ. ನಾವು ಈ ಹಿಂದೆಯೇ ನಮ್ಮ ಗಾಡಿಗಳಿಗೆ GPS ಹಾಕಿಸಿದ್ದು, ಅದು ವರ್ಷಕ್ಕೆ 2,500 ರೂಪಾಯಿ ಆಗಿದೆ. ಅದು ಕೂಡ GPS ನಲ್ಲಿರೋ ಸಿಮ್ ಕಾರ್ಡ್ಗೆ ಮಾತ್ರ. ಆದ್ರೆ ಸರ್ಕಾರ ನೀಡಿರೋ ಏಜೆನ್ಸಿಗಳು ದುಬಾರಿ ಬೆಲೆ ನಿಗದಿ ಮಾಡಿದ್ದು, ಕಡಿಮೆ ಮಾಡಬೇಕು ಅಂತ RTOಗೆ ಮನವಿ ಕೂಡ ಮಾಡಿದ್ದಾರೆ. GPS ಪ್ಯಾನಿಕ್ ಬಟನ್ ಬಂದ್ಬಿಟ್ಟು ಕೇಂದ್ರ ಸರ್ಕಾರ 2019ರಂದು ಆದೇಶ ಮಾಡಿದೆ. ಎಲ್ಲ ರಾಜ್ಯಗಳು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಅದರ ಮೇಲ್ಗಡೆ ಏನು ಮಾಡಿದ್ದಾರೆ, AS 140 ಇರುವಂಥ ಕೆಲವು ಸಂಸ್ಥೆಗಳನ್ನು ಮಾತ್ರ ಇಲ್ಲಿ ಕಾಲ್ ಫಾರ್ ಮಾಡಿಬಿಟ್ಟು ಇಲ್ಲಿ ಅದನ್ನು ಎನ್ರೋಲ್ಮೆಂಟ್ ಮಾಡ್ಕೊಂಡಿದೆ. ಸ್ಟೇಟ್ ಗೌರ್ಮೆಂಟ್ ಎನ್ರೋಲ್ ಮಾಡ್ಕೊಂಡಿದ್ರಿಂದ ಆಗ್ಬಿಟ್ಟು ನಾವು ಎನ್ರೋಲ್ಡ್ ಸಂಸ್ಥೆಗಳು ಯಾವುದಿದೆ ಅವರಿಂದ ಮಾತ್ರ ನಾವು GPS ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದರಿಂದ ಆಗ್ಬಿಟ್ಟು ಏನಾಗಿದೆ, ಹೊರಗಡೆ ಮಾರುಕಟ್ಟೆ ದರಕ್ಕೂ ಇವ್ರ ಹತ್ರ ಇರುವಂಥ ಎನ್ರೋಲ್ಡ್ ಕಂಪನಿಗಳು ಯಾವ್ದ್ಯಾವ್ದಿದೆಯೋ ಇವ್ರ ಹತ್ರ ತಗೊಳ್ಳುವಾಗ ಜಾಸ್ತಿ ಆಗುತ್ತೆ. ಇನ್ನು ಸರ್ಕಾರ ISO 140 ಸರ್ಟಿಫಿಕೇಟ್ ಇರೋ ಏಜೆನ್ಸಿಗಳು ಮಾತ್ರ ಈ GPS ಮತ್ತು ಪ್ಯಾನಿಕ್ ಬಟನ್ ಹಾಕಿಸಬೇಕು ಅಂತ ಹೇಳಿದೆ. ಇದರ ಸಂಪೂರ್ಣ ಕಂಟ್ರೋಲ್ ಸಾರಿಗೆ ಇಲಾಖೆಯ ಅಧೀನಕ್ಕೆ ಬರುತ್ತೆ. ಆದರೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು GPS ಮತ್ತು ಪ್ಯಾನಿಕ್ ಬಟನ್ ಹಾಕಿಸೋದು ಹೊರೆಯಾಗ್ತಿದೆ ಅಂತಿದ್ದಾರೆ ಮಾಲೀಕರ ಸಂಘದವರು. ನಾವು ಈಗಾಗಲೇ ಎಲ್ಲ ವಾಹನಗಳಲ್ಲಿ ಕೂಡ GPS ಅಳವಡಿಕೆ ಮಾಡ್ಕೊಂಡಿದ್ದೀವಿ. 2,500 ರೂಪಾಯಿ ಬರೀ ಅವರಿಗೆ ಏನು ಮಾಸಿಕವಾಗಿ ಏನು GPS ಅಳವಡಿಕೆ ಮಾಡಿದರೆ ಸೇವಾ ಶುಲ್ಕ ಇದೆ, ಅದನ್ನು ಮಾತ್ರ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಇನ್ಸ್ಟ್ರೂಮೆಂಟಲ್ ಚಾರ್ಜ್ಗಳನ್ನು ಅವ್ರು ತಗೊಳ್ಳಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಇನ್ಸ್ಟ್ರೂಮೆಂಟ್ ಕಾಸ್ಟು ಒಂದು 6,000-7,000 ರೂಪಾಯಿ ಇನ್ಸ್ಟ್ರೂಮೆಂಟ್ ಕಾಸ್ಟ್ ಇದೆ. ಇದು ತುಂಬ ಶುಲ್ಕ ಜಾಸ್ತಿ ಆಯಿತು. ಒಟ್ನಲ್ಲಿ ಸರ್ಕಾರ ಜಾರಿಗೆ ತಂದಿರೋ ಈ ಹೊಸ ಸಿಸ್ಟಮ್ ಒಳ್ಳೆಯದೇ. ಆದರೆ ಏಜೆನ್ಸಿಗಳು ರೇಟ್ ಫಿಕ್ಸ್ ಮಾಡದೇ ಇರೋದು ಯೆಲ್ಲೋ ಬೋರ್ಡ್ ಮಾಲೀಕರಿಗೆ ದೊಡ್ಡ ಹೊರೆಯಾಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಕಡಿವಾಣ ಹಾಕುತ್ತೆ ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.